ಸ್ನೇಹಿತರೆ, ತಮಿಳುನಾಡಿನ ಕೋಟೆ ಗೆಲ್ಲೋಕೆ ಹೊರಟಿರೋ ತಲಪತಿ ವಿಜಯ್ ಈಗ ದಿಢೀರ್ ಅಂತ ಪಕ್ಕದ ಪುದುಚೇರಿಯಲ್ಲೂ ರಣಕಹಳೆಯನ್ನ ಊದಿದ್ದಾರೆ. ಪಾಂಡಿಚೇರಿಯನ್ನ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಅಂತ ಹೇಳಿ ಅವರ ರೋಲ್ಸ್ ರಾಯ್ಸ್ ಇಂಜಿನ್ ಗರ್ಜಿಸಿದೆ. ಕೇಂದ್ರ ಸರ್ಕಾರ ಇಲ್ಲಿ ರೂಲ್ ಮಾಡಬಾರದು, ನಮಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಕೊಡಿ, ಇನ್ನೆಷ್ಟು ದಿನ ಕೇಳೋದ್ರಿ ಅಂತ ಹೇಳಿದ್ದಾರೆ. ದಶಕಗಳಿಂದ ಮಲಗಿದ್ದ ಹಳೆಯ ಜ್ವಾಲಾಮುಖಿಯನ್ನ ವಿಜಯ್ ಮತ್ತೆ ಸ್ಫೋಟಿಸಿದ್ದಾರೆ. ಹಾಗಿದ್ರೆ ದಕ್ಷಿಣದಲ್ಲಿ ಮತ್ತೊಂದು ರಾಜ್ಯ ಹುಟ್ಕೊಳತ್ತಾ? ಪುದುಚೇರಿಗೆ ಯಾಕೆ ರಾಜ್ಯದ ಪಟ್ಟ ಸಿಕ್ತಿಲ್ಲ ಅಥವಾ ಸಿಕ್ಕಿಲ್ಲ? ತಮಿಳುನಾಡಿನ ಮಗ್ಗುದಲ್ಲೇ ಇದ್ರು ಕೂಡ ತಮಿಳುನಾಡಿನ ಭಾಗ ಯಾಕಾಗ್ಲಿಲ್ಲ? ತಮಿಳೇ ಮಾತಾಡ್ತಾರೆ ಎಲ್ರು ಕೂಡ, ಆದ್ರೂ ಯಾಕೆ ಸೇರಿಲ್ಲ ತಮಿಳುನಾಡಿಗೆ? 1954ರಲ್ಲಿ ಫ್ರೆಂಚರು ಭಾರತದಿಂದ ಅವ್ರನ್ನ ಓಡಿಸಿರೋದು, ಅವ್ರು ಬಿಟ್ಟು ಹೋಗಿರೋದು. ಅವ್ರು ಹೋದಾಗ ಆದ ಆ ಸೀಕ್ರೆಟ್ ಅಗ್ರಿಮೆಂಟ್ ಏನು, ವಿಜಯ್ ಲೆಕ್ಕಾಚಾರ ಏನು? ಬನ್ನಿ ಈ ವರದಿಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು ನೀವು. ಹಾಗೆ 7 ಸೈನ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಅವರಿಗೆ ಕಾಲ್ ಮಾಡಿ. ವಿಜಯ್ ಎಸೆದ ಬಾಂಬ್. ಕರೂರ್ ಕಾಲ್ ತುಳಿತದ ಬಳಿಕ ಮತ್ತೆ ಫೀಲ್ಡ್ ಇಳಿದಿರೋ ವಿಜಯ್ ಸಿಕ್ಸರ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ. ಪುದುಚೇರಿಯಲ್ಲಿ ಟಿವಿಕೆನ ರ್ಯಾಲಿ ಮಾಡಿದ್ರು, ನೇರವಾಗಿ ಕೇಂದ್ರದ ವಿರುದ್ಧ ದೊಡ್ಡ ಬಾಣವನ್ನ ಬಿಟ್ಬಿಟ್ರು. ಕೇಂದ್ರ ಸರ್ಕಾರಕ್ಕೆ ಪುದುಚೇರಿ ಮತ್ತು ತಮಿಳುನಾಡು ಬೇರೆ ಬೇರೆ ಆಗಿರ್ಬೋದು, ನಮಗೆ ಅವೆರಡು ಒಂದೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಪುದುಚೇರಿಗೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂದಿದ್ದಾರೆ. ಪುದುಚೇರಿ ವಿಧಾನಸಭೆಯಲ್ಲಿ ಇಲ್ಲಿವರೆಗೆ ಬರೋಬ್ಬರಿ 16 ಬಾರಿ ನಮಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಹೇಳಿ ನಿರ್ಣಯ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಆದ್ರೆ ಕೇಂದ್ರ ಸರ್ಕಾರ 16 ನಿರ್ಣಯಗಳನ್ನು ಕಸದ ಬುಟ್ಟಿಗೆ ಹಾಕಿದೆ ಅಂತ ಬಿಜೆಪಿ ವಿರುದ್ಧ, ಎನ್ಡಿಎ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ವಿಜಯ್. ಅಲ್ಲದೆ ರಾಜ್ಯ ಸ್ಥಾನಮಾನ ಇಲ್ಲದೆ ಇದ್ದಿದ್ದಕ್ಕೆ ಹಣಕಾಸು ಆಯೋಗದಲ್ಲೂ ಕೂಡ ಸ್ಥಾನ ಸಿಗ್ತಾ ಇಲ್ಲ. ಇಲ್ಲಿನ ಸರ್ಕಾರ ಸಾಲ ಮಾಡಿ ಸಂಬಳ ಕೊಡ್ತಾ ಇದೆ, ಅಭಿವೃದ್ಧಿಗೆ ದುಡ್ಡಿಲ್ಲ, ಓಪನ್ ಮಾರ್ಕೆಟ್ ನಲ್ಲಿ ಬಾಂಡ್ ಮೂಲಕ ಸಾಲ ತಗೊಳ್ತಿದ್ದಾರೆ. ಹೀಗಾಗಿ ಇದಕ್ಕೆಲ್ಲ ಒಂದೇ ಪರಿಹಾರ, ಪುದುಚೇರಿಯನ್ನ ಪೂರ್ಣ ಪ್ರಮಾಣದ ಸ್ಟೇಟ್ ಮಾಡೋದು ಅಂತ ರಣಘೋಷವನ್ನ ಮೊಳಗಿಸಿದ್ದಾರೆ. ವಿಜಯ್ರ ಈ ಡೈಲಾಗ್ ಕೇಳಿ ಅಲ್ಲಿನ ಜನ ಕೂಡ ಮಂತ್ರಮುಗ್ಧರಾಗಿ ನೋಡಿದ್ದಾರೆ. ಆದ್ರೆ ಸ್ನೇಹಿತರೆ, ಇದು ಬರೀ ಎಮೋಷನಲ್ ಡೈಲಾಗ್ ಅಷ್ಟೇನಾ ಅಥವಾ ಇದರ ಹಿಂದೆ ಏನಾದ್ರೂ ವೇಟೇಜ್ ಇದೆಯಾ? ಬನ್ನಿ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ಫ್ರೆಂಚರು 1954 ಮತ್ತು ಆ ಒಪ್ಪಂದ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಬ್ರಿಟಿಷರು ತೊಲಗಿದ್ರು, ಆದ್ರೆ ಫ್ರೆಂಚರು ಪುದುಚೇರಿಯನ್ನ ಬಿಟ್ಟು ಹೋಗ್ಲಿಲ್ಲ. ಪುದುಚೇರಿ, ಕಾರೈಕಲ್, ಮಾಹೆ, ಯಾಣಂ ಈ 4 ಪ್ರದೇಶಗಳು ಫ್ರೆಂಚ್ ಇಂಡಿಯಾ ಆಗಿನೇ ಉಳಿದಿದ್ವು. 1954ರ ನವೆಂಬರ್ 1 ಈ ದಿನಾಂಕವನ್ನ ನೆನಪಿಟ್ಕೊಳ್ಳಿ. ಅವತ್ತು ಡಿ ಫ್ಯಾಕ್ಟೋ ಮರ್ಜರ್ ಆಯ್ತು. ಅಂದ್ರೆ ಜನರ ಹೋರಾಟದ ಪರಿಣಾಮ ಆಡಳಿತ ಭಾರತದ ಕೈಗೆ ಬಂತು. ಆದ್ರೆ ಕಾನೂನಾತ್ಮಕವಾಗಿ ಡಿ ಜ್ಯೂರೆ ಅದು ಭಾರತದ ಭಾಗ ಆಗಿದ್ದು 1962ರಲ್ಲಿ. ಅಗೇನ್ ಇಲ್ಲೂ ಒಂದು ಟ್ವಿಸ್ಟ್ ಇತ್ತು. ನಿಮಗೊಂದು ಪ್ರಶ್ನೆ ಮೂಡುತ್ತೆ, ಈಗ ಪುದುಚೇರಿಯಲ್ಲಿ ಹೆಚ್ಚು ಜನ ಮಾತಾಡೋದು ತಮಿಳು ಆಗಿರುವಾಗ ಅದನ್ನ ತಮಿಳುನಾಡಿನ ಜೊತೆ ಯಾಕೆ ಸೇರಿಸಲಿಲ್ಲ ಅಂತ. ಇದಕ್ಕೆ ಕಾರಣ ಫ್ರೆಂಚರು ಹಾಕಿದ ಕಂಡೀಷನ್. ಫ್ರಾನ್ಸ್ ಸರ್ಕಾರ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಾಗ ಒಂದು ಮಾತನ್ನ ಹೇಳಿತ್ತು, ನಮ್ಮ ಸಂಸ್ಕೃತಿ, ನಮ್ಮ ಕಾನೂನು ಮತ್ತು ನಮ್ಮ ಪ್ರತ್ಯೇಕ ಅಸ್ಮಿತೆಯನ್ನ ಕಾಪಾಡಬೇಕು ನೀವು ಅಂತ. ಇಲ್ಲಿ ಅಸಲಿ ಆಟ ಶುರುವಾಯಿತು. ಆಗ ಪಕ್ಕದ ಮದ್ರಾಸ್ ರಾಜ್ಯ ಅಂದ್ರೆ ಈಗಿನ ತಮಿಳುನಾಡು ಪುದುಚೇರಿಯನ್ನ ತನ್ನೊಂದಿಗೆ ವಿಲೀನ ಮಾಡ್ಕೊಳ್ಳೋಕೆ ಮುಂದಾಗಿತ್ತು. ಆದ್ರೆ ಪುದುಚೇರಿ ಜನರಿಗೆ ಒಂದು ಭಯ ಇತ್ತು, ನಾವು ತಮಿಳುನಾಡಿಗೆ ಸೇರಿದ್ರೆ ನಮ್ಮ ಫ್ರೆಂಚ್ ಐಡೆಂಟಿಟಿ, ನಮ್ಮ ಪೆನ್ಷನ್, ನಮ್ಮ ಪೆಟ್ರೋಲ್, ಲಿಕ್ಕರ್ ಟ್ಯಾಕ್ಸ್ ರಿಯಾಯಿತಿ ಎಲ್ಲವೂ ಹೊರಟು ಹೋಗುತ್ತೆ ಅನ್ನೋ ಆತಂಕ ಇತ್ತು. ಹಾಗಾಗಿನೇ ಕೇಳೂರ್ನಲ್ಲಿ ನಡೆದಂತಹ ಜನಮತ ಗಣನೆಯಲ್ಲಿ ಬಹುತೇಕರು ಭಾರತದೊಂದಿಗೆ ಇರ್ತೀವಿ ಆದ್ರೆ ತಮಿಳುನಾಡಿನೊಂದಿಗೆ ಸೇರಲ್ಲ ಅಂತ ಅವರೇ ವೋಟ್ ಹಾಕಿದ್ರು. ಇದರ ಪರಿಣಾಮ ಏನಾಯ್ತು? ಸಂವಿಧಾನದಲ್ಲಿ ಆರ್ಟಿಕಲ್ 239A ಜಾರಿಗೆ ಬಂತು. ಭಾರತ ಸರ್ಕಾರ ಇದಕ್ಕೆ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿಯನ್ನು ಪಟ್ಟವನ್ನ ಕೊಟ್ಟು ಸುಮ್ಮನಾಯ್ತು. ಆದ್ರೆ ಅದೇ ಇವತ್ತು ಅವ್ರ ಪಾಲಿಗೆ ಉರುಳಾಗಿದೆ. ಆರ್ಟಿಕಲ್ 239A ಮತ್ತು ಅರ್ಧ ರಾಜ್ಯದ ಕಥೆ. ಭಾರತದ ಸಂವಿಧಾನದಲ್ಲಿ ಪುದುಚೇರಿಗೆ ವಿಚಿತ್ರವಾದ ಸ್ಥಾನ. ಇದು ದಿಲ್ಲಿ ತರನೂ ಅಲ್ಲ, ಅಂಡಮಾನ್ ತರನೂ ಅಲ್ಲ. ಸಂವಿಧಾನದ ಆರ್ಟಿಕಲ್ 239A ಪ್ರಕಾರ ಪುದುಚೇರಿಗೆ ವಿಧಾನಸಭೆ ಇದೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ. ಜನ ವೋಟ್ ಹಾಕಿ ಸಿಎಂ ನ ಆಯ್ಕೆ ಮಾಡ್ತಾರೆ, ಮಂತ್ರಿಮಂಡಲ ಇರುತ್ತೆ. ಆದ್ರೆ ಟ್ವಿಸ್ಟ್ ಇರೋದು ಏನ್ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆ ಈಗ, ಅವ್ರು ತೀರ್ಮಾನ ತಗೊಂಡ್ರೆ ರಾಜ್ಯಪಾಲರು ಅದಕ್ಕೆ ಸೈನ್ ಹಾಕಲೇಬೇಕು ಹೆಚ್ಚಿನ ಸಂದರ್ಭಗಳಲ್ಲಿ. ಆದ್ರೆ ಪುದುಚೇರಿಯಲ್ಲಿ ಹಾಗಿಲ್ಲ. ಅಲ್ಲಿನ ಬಾಸ್ ಮುಖ್ಯಮಂತ್ರಿ ಅಲ್ಲ, ಅಲ್ಲಿನ ಬಾಸ್ ಲೆಫ್ಟಿನೆಂಟ್ ಗವರ್ನರ್. 1963ರ ಕಾಯ್ದೆಯ ಸೆಕ್ಷನ್ 44ರ ಪ್ರಕಾರ ಸಿಎಂ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಡುವೆ ಭಿನ್ನಾಭಿಪ್ರಾಯ ಬಂದ್ರೆ ಅಂತಿಮ ತೀರ್ಮಾನ ಕೇಂದ್ರ ಸರ್ಕಾರದ್ದು. ರಾಷ್ಟ್ರಪತಿ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಅಡ್ಡಗಾಲು ಹಾಕಿದ್ರೆ ಆ ಫೈಲ್ ದಿಲ್ಲಿಗೆ ಹೋಗುತ್ತೆ. ದಿಲ್ಲಿಲಿ ಕೂತಿರೋದು ಯಾರು? ಕೇಂದ್ರ ಸರ್ಕಾರ. ಕಿರಣ್ ಬೇಡಿ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾಗ ನಡೆದ ಹೈ ಡ್ರಾಮಾ ನಿಮಗೆ ನೆನಪಿರಬಹುದು. ಅಂದಿನ ಸಿಎಂ ನಾರಾಯಣ ಸ್ವಾಮಿ ರಸ್ತೆಯಲ್ಲೇ ಧರಣಿ ಕೂತಿದ್ರು. ಯಾಕೆ? ನನ್ನ
ನನ್ನ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಅಂತ. ಪುದುಚೇರಿ ಕ್ಯಾಬಿನೆಟ್ ಒಂದು ಅಭಿವೃದ್ಧಿ ಯೋಜನೆಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಲೆಫ್ಟಿನೆಂಟ್ ಗವರ್ನರ್ ನನಗಿದು ಸರಿ ಅನಿಸ್ತಿಲ್ಲ, ನಾನು ರಾಷ್ಟ್ರಪತಿ ಕಳಿಸ್ತೀನಿ ಅಂತ ಫೈಲ್ ಅಮಾನತು ಮಾಡಬಹುದು. ತಿಂಗಳಗಟ್ಟಲೆ ಫೈಲ್ ದಿಲ್ಲಿಲಿ ಕೊಡಿಯುತ್ತೆ, ರಸ್ತೆ ರಿಪೇರಿ ಆಗಲ್ಲ, ಸಂಬಳ ಸಿಗಲ್ಲ. ವಿಜಯ್ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ, ನಮ್ ದುಡ್ಡು, ನಮ್ ಜನ, ನಮ್ ಸರ್ಕಾರ, ಆದ್ರೆ ಸೈನ್ ಹಾಕೋದು ಬೇರೆ ಯಾರೋ, ಯಾಕೆ ಅಂತ ಕೇಳ್ತಿದ್ದಾರೆ. ಇದು ಕೇಳಕ ರೋಚಕವಾಗಿದೆ, ಆದ್ರೆ ರಾಜ್ಯ ಮಾಡೋದಷ್ಟು ಸುಲಭನಾ? ಕೇಂದ್ರ ಸರ್ಕಾರ ಯಾಕೆ ಒಪ್ತಾ ಇಲ್ಲ? ಭಾವನಾತ್ಮಕವಾಗಿ ನಮಗೆ ರಾಜ್ಯ ಬೇಕು ಅಂತ ಕೇಳೋದು ಸರಿ, ಆದ್ರೆ ವಾಸ್ತವದಲ್ಲಿ ರಿಯಾಲಿಟಿಯಲ್ಲಿ ಅದು ಸಾಧ್ಯ ಆಗದೆ ಇರೋದಕ್ಕೆ 4 ಭಯಂಕರ ಕಾರಣಗಳಿದಾವೆ. ಒಂದು ಚಿಕ್ಕ ಗಾತ್ರ, ಸೈಜ್ ಕೇವಲ 483 ಚದರ ಕಿಲೋಮೀಟರ್ ಇರುವ 4 ಜಿಲ್ಲೆಗಳ ಅಂದ್ರೆ ಪುದುಚೇರಿ, ಕಾರೈಕಲ್, ಮಾಹೆ, ಯಾಣಂ, ಈ ರಾಜ್ಯ ಚೂಚೂರು ಭೂಭಾಗವನ್ನ ಒಂದು ರಾಜ್ಯ ಅಂತ ಕರೆಯೋದು ಆಡಳಿತಾತ್ಮಕವಾಗಿ ಕಷ್ಟ. ಅದರಲ್ಲೂ ಹೇಗೇನೆಲ್ಲ ಒಂದೇ ಕಡೆ ಇದೆಯಾ? ಇಲ್ಲ ಅನ್ಸ್ಬೋದು ತುಂಬಾ ಜನಕ್ಕೆ. ಬೆಂಗಳೂರಿಂದ ಹೊರಟ್ರೆ ಸೀದಾ 5-6 ಗಂಟೆಯಲ್ಲಿ ತಮಿಳ್ನಾಡು ದಾಟಿ ಆ ಕಡೆ ಹೋದ್ರೆ ಆ ಕಡೆ ತಮಿಳ್ನಾಡು ತೀರ, ಈ ಕಡೆ ತಮಿಳ್ನಾಡು ತೀರ, ಮಧ್ಯದಲ್ಲಿ ಪಾಂಡಿಚೇರಿ ತೀರ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಈ ಜಿಲ್ಲೆಗಳಲ್ಲಿ ಮಾಹೆ ಮತ್ತು ಯಾಣಂ ಬೇರೆ ರಾಜ್ಯಗಳಲ್ಲಿದ್ದಾವೆ. ಮ್ಯಾಪ್ ಅಲ್ಲಿ ನೋಡಿ ನೀವು, ಪಾಂಡಿಚೇರಿ ನೋಡಿ, ನಿಮಗೆಲ್ಲ ಗೊತ್ತಿರೋ ಪಾಂಡಿಚೇರಿ ಇಲ್ಲಿದೆ. ಆದ್ರೆ ಮಾಹೆ ಇರೋದೆಲ್ಲಿ ಗೊತ್ತಾ? ಕೇರಳದಲ್ಲಿ ನೋಡಿ, ಇಲ್ಲಿದೆ ನೋಡಿ ಇಲ್ಲಿ. ಹಾಗೆ ಯಾಣಂ ಇರೋದೆಲ್ಲಿ ಗೊತ್ತಾ? ಪಾಂಡಿಚೇರಿ ಇನ್ನೊಂದು ಭಾಗ ಆಂಧ್ರದಲ್ಲಿ ನೋಡಿ, ಇಲ್ಲಿ ಬರುತ್ತೆ ಇದು. ಸೊ ಈ ತರ ವಿಚಿತ್ರ ಪರಿಸ್ಥಿತಿ ಇದೆ. ಹಾಗೆ ಹಣಕಾಸಿನ ಹೊರೆ, ಫಿನಾನ್ಷಿಯಲ್ ಬರ್ಡನ್ ಆಲ್ರೆಡಿ ಪುದುಚೇರಿ ಸಾಲದಲ್ಲಿದೆ. ಪುದುಚೇರಿಯ ಬಜೆಟ್ ನ ಸುಮಾರು 40-60% ದುಡ್ಡು ಕೇಂದ್ರದ ಅನುದಾನದ ಮೂಲಕ ನಡೆಯುತ್ತೆ. ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಸಾಲ ಮತ್ತು ಬಡ್ಡಿ ಕಟ್ಟೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಒಂದ್ಸಲ ಇದು ಪೂರ್ಣ ರಾಜ್ಯ ಅಂದ್ರೆ ಆ ಜವಾಬ್ದಾರಿ ಆ ರಾಜ್ಯಕ್ಕೆ ಬರುತ್ತೆ, ಹೊಸದಾಗಿ ರಚನೆಯಾಗಿರೋ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಆಗ ಪೊಲೀಸ್ ಇಲಾಖೆ, ಸಂಬಳ, ಪೆನ್ಷನ್ ಎಲ್ಲವನ್ನ ಪುದುಚೇರಿನೇ ಕೊಡಬೇಕಾಗತ್ತೆ. ಅಭಿವೃದ್ಧಿ ಕಾಮಗಾರಿನ ಅವರೇ ಮಾಡ್ಕೋಬೇಕಾಗತ್ತೆ ಹೆಚ್ಚಿನವನ್ನ. ಅದಕ್ಕೆ ಅವ್ರ ಬಳಿ ಆದಾಯ ಎಲ್ಲಿದೆ? ಪುದುಚೇರಿ ಪೊಲೀಸರಿಗೆ, ಟೀಚರ್ಗಳಿಗೆ ಸಂಬಳ ಕೊಡೋಕು ದುಡ್ಡಿರೋದಿಲ್ಲ. ವಿಜಯ್ ಬಳಿ ಇದಕ್ಕೆ ಪ್ಲಾನ್ ಇದೆಯಾ? ಸದ್ಯಕ್ಕೆ ಅವರು ಆನ್ಸರ್ ಮಾಡಿಲ್ಲ. ನೆಕ್ಸ್ಟ್, ಭೂಮಿ ಮತ್ತು ಪೌರತ್ವದ ವಿಚಾರ. ವಿಜಯ್ ಎಲ್ಲರಿಗೂ ದ್ವಿಪೌರತ್ವ, ಡ್ಯುಯಲ್ ಸಿಟಿಸನ್ಶಿಪ್ ಅಥವಾ ವಿಶೇಷ ಹಕ್ಕು ಕೇಳಿದ್ದಾರೆ ಅನ್ನೋ ಚರ್ಚೆ ಇದೆ. ಆದರೆ ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಜಾಗ ಇಲ್ಲ. ಅಲ್ಲಿ ಸಾವಿರಾರು ಜನ ಫ್ರೆಂಚ್ ನಾಗರಿಕರಿದ್ದಾರೆ. ಸ್ನೇಹಿತರೆ, ಫ್ರೆಂಚ್ ನಾಗರಿಕರೇ ಸುಮಾರು 4,500 ಜನ ಭಾರತದಲ್ಲಿದ್ದಾರೆ. ಹೆಚ್ಚಿನವರು ಅಲ್ಲೇ ಇದ್ದಾರೆ, ಪಾಂಡಿಚೇರಿನಲ್ಲೇ ಇದ್ದಾರೆ ಹೆಚ್ಚಿನವರು. ಅವ್ರು ಸ್ವಲ್ಪ ವಿಶೇಷ, ಭಾರತದಲ್ಲೇ ಇದ್ದಾರೆ, ಪಾಂಡಿಚೇರಿಯಲ್ಲೇ ಇದ್ದಾರೆ, ಇಲ್ಲಿನ ಎಲ್ಲ ಸವಲತ್ತುಗಳನ್ನ ಬಳಸ್ತಾ ಇದ್ದಾರೆ, ಇಲ್ಲಿ ಆಸ್ತಿ ಎಲ್ಲ ಹೊಂದಿದ್ದಾರೆ. ಆದ್ರೆ ಅವರ ನಾಗರಿಕತ್ವ ಫ್ರೆಂಚೇ ಇದೆ. ತಮ್ಮ ಫ್ರೆಂಚ್ ಐಡೆಂಟಿಟಿಯನ್ನ ಉಳಿಸ್ಕೊಂಡೇ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಅದು ಭಾರತ ಮತ್ತು ಫ್ರಾನ್ಸ್ ನಡುವೆ ಅವತ್ತು ಬಿಟ್ಟು ಹೋಗ್ಬೇಕಾದ್ರೆ ಆಗಿರೋ ಒಪ್ಪಂದನೇ ಆ ರೀತಿ ಇದೆ. ಅದಕ್ಕೋಸ್ಕರನೇ ವಿಜಯ್ ಡ್ಯುಯಲ್ ಸಿಟಿಸನ್ಶಿಪ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ. ಅವ್ರ ಐಡೆಂಟಿಟಿ ಉಳಿಸ್ಕೊಳ್ಳೋಣ, ಅವ್ರಿಗೆ ಬೇಕಾದ್ರೆ ನಾವು ಡ್ಯುಯಲ್ ಸಿಟಿಸನ್ಶಿಪ್ ಕೊಟ್ಬಿಡೋಣ, ರಾಜ್ಯ ಮಾಡೋಣ, ಏನಾಗೋದಿಲ್ಲ, ಯೂನಿಯನ್ ಟೆರಿಟರಿನೇ ಹಾಕಿರ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂತ. ಅವರ ಭೂಮಿಯನ್ನ ಭಾರತ ಸರ್ಕಾರ ಮುಟ್ಟೋ ಹಾಗಿಲ್ಲ. ರಾಜ್ಯ ಆದ್ರೆ ಭೂ ಸ್ವಾಧೀನ ಕಾನೂನುಗಳು ಬದಲಾಗ್ತವೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ವಿವಾದ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ದಿಲ್ಲಿಯ ಭಯ. ಇವತ್ತು ಪುದುಚೇರಿಗೆ ರಾಜ್ಯದ ಸ್ಥಾನಮಾನ ಕೊಟ್ರೆ ದಿಲ್ಲಿ ಕೂಡ ಅದನ್ನೇ ಕೇಳುತ್ತೆ. ಕೇಜ್ರಿವಾಲ್ ಈಗ ಆಲ್ರೆಡಿ ಕೇಳ್ತಿದ್ದಾರೆ, ನಾಳೆ ಜಮ್ಮು ಕಾಶ್ಮೀರ ಕೇಳುತ್ತೆ. ಚಿಕ್ಕ ಚಿಕ್ಕ ರಾಜ್ಯಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಕೇಂದ್ರಕ್ಕೆ ಗೊತ್ತು. ಅದಕ್ಕಾಗಿನೇ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ, ಕಾಂಗ್ರೆಸ್ ಅಥವಾ ಬಿಜೆಪಿ ಯಾರೇ ಇದ್ರೂ ಕೂಡ ಪುದುಚೇರಿಯನ್ನ ಯೂನಿಯನ್ ಟೆರಿಟರಿ ಆಗಿನೇ ಇಡೋಕೆ ಬಯಸ್ತಾರೆ. ಸೊ ಸ್ನೇಹಿತರೆ, ವಿಜಯ್ರ ಡಿಮಾಂಡ್ ನೈತಿಕವಾಗಿ ಸರಿ ಇರಬಹುದು, ಆದ್ರೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಇದು ಜೇನುಗೂಡಿಗೆ ಕೈ ಹಾಕದಂತೆ. ಪುದುಚೇರಿ ಲ್ಯಾಬ್, ತಮಿಳುನಾಡು ಟಾರ್ಗೆಟ್. ಆದ್ರೆ ಒಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳಿ, ವಿಜಯ್ ಒಬ್ಬ ಸೂಪರ್ ಸ್ಟಾರ್, ಅವರು ಅಮಾಯಕರೇನಲ್ಲ. ದಿಢೀರನೆ ಪುದುಚೇರಿ ವಿಚಾರ ಎತ್ಕೊಂಡಿರೋದು ಕೇವಲ ಅಲ್ಲಿನ ಜನರ ಮೇಲಿನ ಪ್ರೀತಿಗಲ್ಲ. 2026ರ ತಮಿಳುನಾಡು ಎಲೆಕ್ಷನ್ಗೆ ಅವರು ಆಡ್ತಿರೋ ವಾರ್ಮ್ ಅಪ್ ಮ್ಯಾಚ್ ಇದು. ಸದ್ಯ ಅಲ್ಲಿ NR ರಂಗಸ್ವಾಮಿ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಇದೆ. ಯಾಕಂದ್ರೆ ಪುದುಚೇರಿ ರಾಜಕೀಯವಾಗಿ ತಮಿಳುನಾಡಿನ ಕನ್ನಡಿ ಇದ್ದ ಹಾಗೆ. ಅಲ್ಲಿ ಗೆದ್ರೆ ಅಲೆ ತಮಿಳುನಾಡಿಗೂ ಕೂಡ, ಅಲೆ ಇಲ್ಲ ಅಂದ್ರೂ ಕೂಡ ಗಾಳಿನಾದ್ರೂ ಚೂರು ಹೋಗುತ್ತೆ, ಸುದ್ದಿನಾದ್ರೂ ತಲುಪತ್ತೆ. ವಿಜಯ್ ಅವರ TVK ಪಕ್ಷಕ್ಕೆ ಒಂದು ಗಟ್ಟಿ ನೆಲೆ ಬೇಕು, ಬೇಸ್ ಬೇಕು. ಚೆನ್ನೈನಲ್ಲಿ DMK ಮತ್ತು AIADMK 2 ಬೃಹತ್ ಕೋಟೆಗಳಿವೆ. ಅವುಗಳನ್ನ ಭೇದಿಸೋದು ಕಷ್ಟ. ಆದ್ರೆ ಪುದುಚೇರಿ ಸಣ್ಣದು. ಇಲ್ಲಿ ರಾಜಕೀಯ ನಿರ್ವಾತವನ್ನ ತುಂಬೋದು, ವಾಕ್ಯೂಮನ್ನ ತುಂಬೋದು ಸ್ವಲ್ಪ ಸುಲಭ. ಈ ಹಿಂದೆ MGR ಕೂಡ ಹೀಗೆ ಮಾಡಿದ್ರು. ಪುದುಚೇರಿಯಲ್ಲಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇತ್ತು. ಈಗ ವಿಜಯ್ ಅದೇ ಫಾರ್ಮುಲಾವನ್ನ ಹಿಡಿತಾ ಇದ್ದಾರೆ. ರಾಜ್ಯ ಆಗ್ಬಿಟ್ರೆ ತಮಿಳ್ನಾಡ್ದಾಗಿಲ್ಲ ಅಂದ್ರೆ ಪುದುಚೇರಿದಾದ್ರೂ CM ಆಗೋಣ ಅನ್ನೋ ಲೆಕ್ಕಾಚಾರನೇ ಇರ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ತಮಿಳರ ರಕ್ಷಕ ನಾವೆಲ್ಲ ಒಂದೇ ಅಂತ ಹೇಳಿ ತಮಿಳರನ್ನ ಸೆಳೆಯೋಕ್ ಪ್ಲಾನ್ ಮಾಡ್ತಿದ್ದಾರೆ. ಪುದುಚೇರಿ ಜನರ ಹಕ್ಕುಗಳಿಗಾಗಿ, ತಮಿಳರ ಹಕ್ಕುಗಳಿಗಾಗಿ ಹೋರಾಟ, ಆ ಮೂಲಕ ವಿಶ್ವಾದ್ಯಂತ ಇರೋ ತಮಿಳರಿಗೆ ನಾನು ನಿಮ್ಮ ಪರವಾಗಿರೋ ಫೈಟರ್ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ದಿಲ್ಲಿ ವಿರುದ್ಧ ಯುದ್ಧ ಅನ್ನೋ ನ್ಯಾರೇಟಿವ್ ಬಿಲ್ಡ್ ಮಾಡೋದು. ತಮಿಳುನಾಡಿನಲ್ಲಿ ಯಾರು ಕೇಂದ್ರದ ವಿರುದ್ಧ ಜೋರಾಗಿ ಧ್ವನಿ ಎತ್ತುತ್ತಾರೋ ಅವ್ರು ಹೀರೋ ಆಗ್ತಾರೆ. ಇದು ದ್ರಾವಿಡ ರಾಜಕೀಯದ ಫಾರ್ಮುಲಾ. ಕೇಂದ್ರ ಸರ್ಕಾರ ಪುದುಚೇರಿಯನ್ನ ಕಡೆಗಣಿಸಿದೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಜನಾಭಿಪ್ರಾಯ ರೂಪಿಸುವುದು ವಿಜಯರ ಗುರಿ. ಆದ್ರೆ ರಂಗಸ್ವಾಮಿ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಅಲ್ಲಿನ CM ರಂಗಸ್ವಾಮಿ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಅವರ ಕೋಪ ಕೇವಲ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಾ ಇದ್ದಾರೆ. ರಂಗಸ್ವಾಮಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಜೊತೆಗೆ ಆಲ್ ಇಂಡಿಯಾ NR ಕಾಂಗ್ರೆಸ್ ಅದರ ಆಡಳಿತವನ್ನ ಹೊಗಳಿದ್ದಾರೆ. ಬಯೋದ್ರ ಬದಲಿಗೆ ಪುದುಚೇರಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ,
ಕೊಟ್ಟಿದ್ದಾರೆ ಆ ರಂಗಸ್ವಾಮಿ ಅವರು. ನಾವು ಅವರ ಪ್ರತಿಪಕ್ಷವಾದರೂ ಕೂಡ ಚುನಾವಣಾ ಪ್ರಚಾರ ಮಾಡೋಕೆ ಅನುಮತಿ ಕೊಟ್ಟಿದ್ದಾರೆ. ತಮಿಳುನಾಡಿನ DMK ಸರ್ಕಾರ ಇದನ್ನು ನೋಡಿ ಕಲಿಬೇಕು ಅಂತ ಹೇಳಿ ಒಂಚೂರು ರಂಗಸ್ವಾಮಿ ಅವರ ಬೆನ್ನು ಸವರಿ ಹೋಗಿದ್ದಾರೆ ವಿಜಯ್. ಸೊ ಅವಶ್ಯಕತೆ ಬಿದ್ರೆ ಈ ಬಿಜೆಪಿನ ಆಚೆ ಹಾಕ್ರಿ, ಏನಕ್ಕೆ ನಿಮಗೆ ಅವರು ನಮ್ಮೊಟ್ಟಿಗೆ ಮೈತ್ರಿ ಮಾಡ್ಕೊಂಡು ನಾವಿವರು ಸರ್ಕಾರ ಮಾಡೋಣ ಅಂತ ಹೇಳಿ ಆಮೇಲೆ ನಿಧಾನಕ್ಕೆ ತಾನು ಬೆಳಿಬಹುದು ಅನ್ನೋ ಲೆಕ್ಕಾಚಾರ ವಿಜಯ್ದು. ಸೊ ಸ್ನೇಹಿತರೆ, ಪುದುಚೇರಿ ರಾಜ್ಯ ಆಗುತ್ತಾ ಬಿಡುತ್ತಾ ಅದು ಬೇರೆ ವಿಚಾರ. ಆದ್ರೆ ಈ ಹೋರಾಟದ ಮೂಲಕ ವಿಜಯ್ ನಾನು ಕೇವಲ ಸಿನಿಮಾ ಹೀರೋ ಅಲ್ಲ, ರಿಯಲ್ ಲೈಫ್ ಪೊಲಿಟಿಷಿಯನ್ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು DMK, AIADMK ಮತ್ತು ಬಿಜೆಪಿ, ಕಾಂಗ್ರೆಸ್ ಎಲ್ಲರಿಗೂ ಹೊಸ ಹೆಡ್ಡೇಕ್ ಅನ್ನ, ತಲೆನೋವನ್ನ ಉಂಟು ಮಾಡಿರೋದು ಸುಳ್ಳಲ್ಲ. ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತಮಿಳುನಾಡಿಗೆ ಸೇರಿಸಿದ್ರೆ ಬೆಟರ್ ಅದನ್ನ ಕೂಡ ಹೇಳಿ. ಹಾಗೆ ಇದೇ ರೀತಿ ಇನ್ ಡೆಪ್ತ್ ಮಾಹಿತಿಗಾಗಿ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.